ಈಗ ದೋಹಾದಲ್ಲೇ ದಾಳಿ ಆಗಿದೆ. ಇರಾನ್ನ ಪ್ಲಾನ್ ಏನು ಅನ್ನೋದನ್ನ ಗಮನಿಸ್ತಾ ಹೋಗೋಣ. ಇರಾನ್ನ ಪ್ಲಾನ್ ಏನು? ಬಹಳ ಪ್ರಮುಖವಾಗಿ ಅಮೆರಿಕ ವಾಯುನೆಲೆಗಳನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನ ನಡೆಸಿರೋದು. ಅಮೆರಿಕದ ವಾಯುನೆಲೆಗಳನ್ನ ಗುರಿಯಾಗಿಸಿಕೊಂಡೇ ಈ ಒಂದು ಇರಾನ್ ದಾಳಿಯನ್ನ ನಡೆಸಿದೆ. ಬಹಳ ಸ್ಪಷ್ಟವಾಗಿ ಹೇಳಿತ್ತು ಇರಾನ್, ಅಮೆರಿಕ ಇರಾನ್ನ ಮೇಲೆ ದಾಳಿಯನ್ನ ನಡೆಸಿದ ಮೇಲೆ ಅಥವಾ ಇರಾನ್ನ ಅಣುಸ್ಥಾವರಗಳ ಮೇಲೆ ದಾಳಿಯನ್ನ ನಡೆಸಿದಂತಹ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಅಯಾತುಲ್ಲಾ ಖಮೇನಿ ಹೇಳಿದ್ರು, ಬಂಕರ್ನಲ್ಲೇ ಅಡಿಗೆ ಕೂತ್ಕೊಂಡು ಯಾವುದೇ ಕಾರಣಕ್ಕೂ ಬಿಡಲ್ಲ ಅಮೆರಿಕವನ್ನ ಅಂತ ಹೇಳಿ. ಮಧ್ಯಪ್ರಾಚ್ಯದಲ್ಲಿರೋ ಅಮೆರಿಕದ ವಾಯುನೆಲೆಗಳ ಮೇಲೆ ಇರಾನ್ ದಾಳಿಯನ್ನ ನಡೆಸಿರೋದು. ಮಧ್ಯಪ್ರಾಚ್ಯದಲ್ಲಿರುವಂತಹ ಅಮೆರಿಕದ ವಾಯುನೆಲೆಗಳ ಮೇಲೆ ಹುಡುಕಿ ಇರಾನ್ ದಾಳಿಯನ್ನ ನಡೆಸಿದೆ. ಜಸ್ಟ್ ಇಮ್ಯಾಜಿನ್. ಅಂದ್ರೆ ಇರಾನ್ಗೆ ಅಮೆರಿಕದ ಭಯಾನೇ ಇಲ್ಲ. ಇದಂತೂ ಸ್ಪಷ್ಟವಾಗಿ ಈಗ ಇಡೀ ಜಗತ್ತಿಗೆ ಗೊತ್ತಾಗಿದೆ. ಅಮೆರಿಕದ ಸೈನಿಕರನ್ನ ಕೊಲ್ಲೋದೆ ಇರಾನ್ನ ಗುರಿ. ಇರಾನ್ನ ಗುರಿ ಏನಪ್ಪಾ, ಉದ್ದೇಶ ಏನು ಹಾಗಾದ್ರೆ ಅಂತ ಅಂದಾಗ ಅಮೆರಿಕದ ಸೈನಿಕರನ್ನ ಕೊಲ್ಲೋದೆ ಇರಾನ್ನ ಗುರಿ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇನ್ನು ಕತಾರ್ನ ದೋಹಾದಲ್ಲಿರೋ ವಾಯುನೆಲೆ ಟಾರ್ಗೆಟ್, ಕತಾರ್ನಲ್ಲಿರುವಂತ ದೋಹಾದಲ್ಲಿರುವಂತ ವಾಯುನೆಲೆಯೇ ಇರಾನ್ನ ಪ್ರಮುಖವಾದಂತ ಟಾರ್ಗೆಟ್ ಅನ್ನೋದು ಗೊತ್ತಾಗ್ತಾ ಇರುವಂತ ವಿಚಾರ. ದೋಹಾದ 24 ಹೆಕ್ಟೇರ್ ವಿಸ್ತೀರ್ಣದಲ್ಲಿರುವಂತಹ US ವಾಯುನೆಲೆ, 24 ಹೆಕ್ಟೇರ್ ವಿಸ್ತೀರ್ಣದಲ್ಲಿ ಅಮೆರಿಕದ ವಾಯುನೆಲೆ ಇದೆ ದೋಹಾದಲ್ಲಿ. ಸೊ ಅದೇ ಮುಖ್ಯವಾದಂತ ಟಾರ್ಗೆಟ್. ಏನು ಸೆಂಟ್ಕಾಮ್, US ಸೆಂಟ್ರಲ್ ಕಮಾಂಡ್ ವಾಯುನೆಲೆ, ಅಲ್ಲಿ US ನ ಸೆಂಟ್ರಲ್ ಕಮಾಂಡ್ ವಾಯುನೆಲೆ ಇದೆ. ಸೆಂಟ್ಕಾಮ್ ಅಂತ ಹೇಳಿ ಅಮೆರಿಕನ್ನರು ಕರೀತಾರೆ ಅದಕ್ಕೆ. ಇದು ಮಧ್ಯಪ್ರಾಚ್ಯದಲ್ಲಿರುವಂತ ಅಮೆರಿಕದ ಸೇನಾ ಪ್ರಧಾನ ಕಚೇರಿ. ಮಧ್ಯಪ್ರಾಚ್ಯದಲ್ಲಿರುವಂತ ಅಮೆರಿಕದ ಸೇನಾ ಪ್ರಧಾನ ಕಚೇರಿ, ಅಲ್ಲಿ ದಾಳಿ ಮಾಡೋದಕ್ಕೆ ಇರಾನ್ ಪ್ಲಾನ್ ಮಾಡಿತ್ತು. ಅದರಂತೆ ದಾಳಿಯನ್ನ ಕೂಡ ಮಾಡಿದೆ ಇರಾನ್. ಈ ಮುಖೇನ ಅಮೆರಿಕ ಏನೇ ಎಚ್ಚರಿಕೆ ಕೊಟ್ಟರು ನಾವು ಬಗ್ಗಲ್ಲ, ನಾವು ಜಗ್ಗಲ್ಲ ಅನ್ನೋ ನಿಟ್ಟಿನಲ್ಲಿ ಬಹಳ ಸ್ಪಷ್ಟವಾಗಿ ಇರಾನ್ ಸಂದೇಶವನ್ನ ರವಾನೆ ಮಾಡಿರೋದು ಅಮೆರಿಕಾಗೆ. ನೋಡಿ, ಬಹಳ ಪ್ರಮುಖವಾಗಿ ಅಮೆರಿಕದ ಸೈನಿಕರನ್ನ ಕೊಲ್ಲೋದೇ ಅವರ ಟಾರ್ಗೆಟ್, ಇರಾನ್ನ ಟಾರ್ಗೆಟ್. ಸೆಂಟ್ಕಾಮ್ ಈಜಿಪ್ಟ್ನಿಂದ ಕಜಕಿಸ್ತಾನವರೆಗೆ US ನ ಸೇನಾ ಹಿಡಿತಾ ಇದೆ. ಸೆಂಟ್ಕಾಮ್ ಈಜಿಪ್ಟ್ನಿಂದ ಕಜಕಿಸ್ತಾನದವರೆಗೆ ಅಮೆರಿಕದ ಸೇನೆಯ ಹಿಡಿತಾ ಇದೆ. ಈ ಎಲ್ಲ ಪ್ರದೇಶಗಳಲ್ಲೂ ಕೂಡ ಈಜಿಪ್ಟ್ನಿಂದ ಕಜಕಿಸ್ತಾನವರೆಗೆ. ಸೊ ಆ ಒಂದು ಪ್ರದೇಶಗಳೇನಿದಾವಲ್ಲ, ಅದು ಇರಾನ್ನ ಮುಖ್ಯವಾದಂತ ಟಾರ್ಗೆಟ್ ಅನ್ನೋದು ಗೊತ್ತಾಗ್ತಾ ಇರುವಂತ ಸಂಗತಿ. ಏನು ಮಧ್ಯಪ್ರಾಚ್ಯದಲ್ಲಿ ಮಿಲಿಟರಿ ಕಾರ್ಯಾಚರಣೆ ಇಲ್ಲಿಂದಲೇ ಆಕ್ಟಿವ್ ಆಗುತ್ತೆ. ಮಧ್ಯಪ್ರಾಚ್ಯದಲ್ಲಿ ಮಿಲಿಟರಿ ಕಾರ್ಯಾಚರಣೆ ಈ ಒಂದು ಸೆಂಟ್ಕಾಮ್ನಿಂದಲೇ ಆರಂಭ ಆಗುತ್ತೆ ಅನ್ನೋದು ಗೊತ್ತಾಗ್ತಾ ಇರುವಂತ ಸಂಗತಿ. 1996ರಲ್ಲಿ ರಕ್ಷಣಾ ಸಹಕಾರ ಒಪ್ಪಂದದ ಅಡಿಯಲ್ಲಿ ಸ್ಥಾಪನೆಯನ್ನ ಮಾಡಲಾಗಿತ್ತು. ರಕ್ಷಣಾ ಸಹಕಾರ ಒಪ್ಪಂದದ ಅಡಿಯಲ್ಲಿ 1996ರಲ್ಲಿ ಇದನ್ನ ಸ್ಥಾಪನೆ ಮಾಡಲಾಗಿತ್ತು. 1996ರಲ್ಲಿ ಮಧ್ಯಪ್ರಾಚ್ಯದಲ್ಲಿ ಅಮೆರಿಕದ ಅತಿ ದೊಡ್ಡ ಸೇನಾ ವಾಯುನೆಲೆ ಇದೆ. ಮಧ್ಯಪ್ರಾಚ್ಯದಲ್ಲಿ ಅಮೆರಿಕದ ಅತಿ ದೊಡ್ಡ ಸೇನಾ ವಾಯುನೆಲೆ ಇದೆ. ಇದನ್ನೇ ಗುರಿಯಾಗಿಸಿಕೊಂಡು ಇರಾನ್ ಈಗ ದಾಳಿಯನ್ನ ನಡೆಸಿರೋದು. ಇಲ್ಲೇ ಅಮೆರಿಕದ 10,000 ಸೈನಿಕರು ಕಾರ್ಯವನ್ನ ನಿರ್ವಹಿಸ್ತಾರೆ. ಮಧ್ಯಪ್ರಾಚ್ಯದಲ್ಲೇ ಅತಿ ದೊಡ್ಡ ಸೇನಾ ನೆಲೆ ಏನಿದೆಯಲ್ಲ, ಅಲ್ಲೇ ಬರೋಬ್ಬರಿ ಅಮೆರಿಕದ 10,000 ಸೈನಿಕರು ಕಾರ್ಯವನ್ನ ನಿರ್ವಹಿಸ್ತಾರೆ. ಅದೇ ಸೈನಿಕರನ್ನ ಕೊಲ್ಲೋದೇ ಇರಾನ್ನ ಪ್ರಮುಖವಾದಂತ ಉದ್ದೇಶ. ಹೀಗಾಗಿನೇ ಈ ವಾಯುನೆಲೆ ಮೇಲೆ ಇರಾನ್ ಭೀಕರವಾಗಿ ದಾಳಿಯನ್ನ ನಡೆಸಿರೋದು. 10,000 ಅಮೆರಿಕದ ಸೈನಿಕರು ಇಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾರೆ. ಅವರನ್ನ ಹೊಡೆದು ಹಾಕಬೇಕು, ಈ ಮುಖೇನ ಪ್ರತಿಕಾರವನ್ನ ತೀರಿಸಿಕೊಳ್ಳಬೇಕು ಅನ್ನೋದು ಅಯಾತುಲ್ಲಾ ಖಮೇನಿಯ ಪ್ರಮುಖವಾದಂತ ಉದ್ದೇಶ. ಹಾಗಾಗಿನೇ ಇರಾನ್ ದಾಳಿಯನ್ನ ನಡೆಸಿರೋದು. ಸೆಂಟ್ಕಾಮ್ ಮೇಲೆ ದಾಳಿ ನಡೆಸಿದ್ರೆ ಮಧ್ಯಪ್ರಾಚ್ಯದಲ್ಲಿ US ನ ಹಿಡಿತ ಕಡಿಮೆಯಾಗುತ್ತೆ, ಕಡಿತಗೊಳ್ಳುತ್ತೆ. ಯಾಕೆ ಅಂತ ಅಂದ್ರೆ ಅಲ್ಲಿ ಈಗಾಗಲೇ ಹೇಳಿದ ಹಾಗೆ ಕಜಕಿಸ್ತಾನ್ವರೆಗೂ US ನ ಹಿಡಿತ ಇದೆ, ಕಜಕಿಸ್ತಾನ್ವರೆಗೂ. ಹಾಗಾಗಿನೇ ಅಲ್ಲಿ ದಾಳಿಯನ್ನ ನಡೆಸಿದ್ರೆ US ನ ಹಿಡಿತ ಕಡಿಮೆ ಆಗುತ್ತೆ, ಅಮೆರಿಕದ ಹಿಡಿತ ಕಡಿಮೆ ಆಗುತ್ತೆ. ಪಕ್ಕಾ ಪ್ಲಾನ್ ಮಾಡಿಕೊಂಡೇ ದಾಳಿಯನ್ನ ನಡೆಸಿದ್ದಾರೆ ಖಮೇನಿ ಪಡೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತ ಸಂಗತಿ. ಅಮೆರಿಕ ಯಾವಾಗ ಇಸ್ರೇಲ್ ಮತ್ತು ಇರಾನ್ನ ನಡುವೆ ಬಂತೋ, ಇರಾನ್ನ ಅಣುಸ್ಥಾವರಗಳ ಮೇಲೆ ದಾಳಿಯನ್ನ ಮಾಡ್ತೋ, ಆ ಸಂದರ್ಭದಲ್ಲಿನೇ ಅಯಾತುಲ್ಲಾ ಖಮೇನಿ ಎಚ್ಚರಿಕೆಯನ್ನ ಕೊಟ್ಟಿದ್ರು ಅಮೆರಿಕಕ್ಕೆ. ಇದಕ್ಕೆ ಬೆಲೆಯನ್ನ ತೆರಬೇಕಾಗುತ್ತೆ ಅಮೆರಿಕ, ಪ್ರತೀಕಾರವನ್ನ ತೀರಿಸಿಕೊಳ್ತೀವಿ ಅಂತ ಹೇಳಿ. ಆ ನಿಟ್ಟಿನಲ್ಲಿ ಪಕ್ಕಾ ಪ್ಲಾನ್ ಮಾಡಿ ಅಯಾತುಲ್ಲಾ ಖಮೇನಿ ಪಡೆ
ದಾಳಿಯನ್ನ ನಡೆಸಿರೋದು ಅಮೆರಿಕದ ವಾಯುನೆಲೆಗಳ ಮೇಲೆ.